ಸಾಕಷ್ಟು ಸಂಚಲನವನ್ನ ಹುಟ್ಟು ಹಾಕಿದೆ. ಇದಕ್ಕೆ ಬಿಜೆಪಿಯ ಆರ್ ಅಶೋಕ್ ಏನ್ ಹೇಳಿದ್ದಾರೆ, ಸ್ವಲ್ಪ ಲೇವಡಿ ಮಾಡಿದ್ದಾರೆ. ಏನ್ ಹೇಳಿದ್ರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಲೆಳೆಯೋದಕ್ಕೆ ಬೇರೆ ಯಾರು ಬೇಡ, ಅವ್ರುಗಳೇ ಸಾಕು ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಅವ್ರ ಪಕ್ಷದವರೇ ಸಾಕು ಅನ್ನೋ ಅರ್ಥದಲ್ಲಿ ಆರ್ ಅಶೋಕ್ ಹೇಳಿದ್ದಾರೆ. ಅಂದರೆ ವಿರೋಧಿ ಪಾಳ್ಯ ಏನು ಅವ್ರ ಪಕ್ಷದಲ್ಲೇ ಇದೆ, ಅದೇ ಸಾಕು ಸಿದ್ದರಾಮಯ್ಯನವರ ಕಾಲೆಳೆಯೋದಕ್ಕೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ಹರಿಪ್ರಸಾದ್ ಇವರೆಲ್ಲರೂ ಮಸಲತ್ತು ಮಾಡ್ತಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. 136 ಸೀಟ್ ಗೆದ್ದಾಗಿನಿಂದ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಗೊಂದಲ ಸೃಷ್ಟಿಯಾಗಿದೆ, ಇದೆಲ್ಲ ದಿಕ್ಕು ತಪ್ಪಿಸೋ ಪ್ರಯತ್ನ ಅಂತ ಮತ್ತೊಂದು ಕಡೆ ಅಶ್ವಥ್ ನಾರಾಯಣ್ ಕೂಡ ಕಿಡಿಕಾರಿದ್ದಾರೆ. ನೋಡಿ, ಈಗಾಗಲೇ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಸಿನ ಕರ್ನಾಟಕದ ಸ್ಥಿತಿ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಸಿ ಎಮ್ಮು, ಸೂಪರ್ ಸಿ ಎಮ್ಮು, ಶ್ಯಾಡೋ ಸಿ ಎಮ್ಮು ಭಾಳ ಜನ ಜಾಸ್ತಿ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನ ಕಾಲು ಎಳೆಯುವಂಥದ್ದಕ್ಕೆ ಬಿ ಜೆ ಪಿಯವರು ಬೇಕಾಗಿಲ್ಲ. ಕಾಂಗ್ರೆಸ್ಸಲ್ಲೇ ಶ್ಯಾಡೋ ಸಿ ಎಮ್ಗಳು ಭಾಳ ಜನ ಇದ್ದಾರೆ. ಮತ್ತು ಹರಿಪ್ರಸಾದ್ ಅವರು ಅವ್ರ ಬಗ್ಗೆ ಪದೇ ಪದೇ ಟೀಕೆ ಮಾಡ್ತಾ ಇರುವಂಥದ್ದು, ಡಿ ಕೆ ಶಿವಕುಮಾರ್ ಒಳಗಡೆ ಮಸಲತ್ತು ಮಾಡ್ತಾ ಇರುವಂಥದ್ದು, ಪರಮೇಶ್ವರ್ ಅವರು ಅವ್ರದ್ದೇ ಒಂದು ಗ್ಯಾಂಗು, ದಲಿತರ ಒಂದು ಅಸ್ತ್ರ ಇಟ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ, ಮಾದೇವಪ್ಪ ಹೋರಾಟ ಮಾಡ್ತಾ ಇದ್ದಾರೆ, ದಲಿತರಿಗೆ ಅನ್ಯಾಯ ಆಗಿದೆ ಅಂತ. ಅದರಿಂದ ಅದಕ್ಕೆ ಪ್ರಧಾನಮಂತ್ರಿಗಳು ಹೇಳಿರುವಂಥದ್ದು ಈ ಶ್ಯಾಡೋ ಸಿ ಎಮ್ಗಳು, ಸಿಟ್ಟಿಂಗ್ ಸಿ ಎಮ್ಗಳು ಇವೆಲ್ಲ ಜಾಸ್ತಿ ಆಗಿದೆ ಕಾಂಗ್ರೆಸ್. ಅದರಿಂದ ಇವತ್ತು ಗುಬ್ಬಿ ಶ್ರೀನಿವಾಸ್ ಅವರು ಏನು ಕಾಂಗ್ರೆಸ್ಸಿನ ಒಳಜಗಳದ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಒಳಜಗಳ ಇದೆ, ಅದಕ್ಕೋಸ್ಕರ ನಾವು ಸೋಲ್ತೀರಿ ಅನ್ನೋ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಅರ್ಥ, ಚುನಾವಣೆ ಯುದ್ಧಕ್ಕೆ ಬರೋಕ್ಕೆ ಮುಂಚೆ ಸೋಲನ್ನು ಒಪ್ಕೊಂಡಂಥದ್ದು ಕಾಂಗ್ರೆಸ್ಸಿನ ಸ್ಥಿತಿ ಇವತ್ತು ಕಾಣ್ತಾ ಇದೆ. ಅದಕ್ಕೆ ಗುಬ್ಬಿ ಶ್ರೀನಿವಾಸ್ ಅವರು ಸತ್ಯವನ್ನೇ ಹೇಳಿದ್ದಾರೆ. ಮುಂದೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರ ಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರ ಬೆಂಬಲಿಗರು ಯಾರು ಶಾಡೋ ಸಿ ಎಮ್ಗಳಿದ್ದಾರೆ ಅವ್ರ ಬಗ್ಗೆ ಏನು ಮಾಡ್ತಾರೆ ಅಂತ ಸಿದ್ದರಾಮಯ್ಯವ್ರು ಕೆಳಗಿಳಿತಾರೆ. ಸಿದ್ದರಾಮಯ್ಯವ್ರು ಕೆಳಗಿಳಿಯೋಕ್ಕೇನು, ಇದೇನು MLA ಎಲೆಕ್ಷನ್ನ, ಇದು ಪಾರ್ಲಿಮೆಂಟ್ ಎಲೆಕ್ಷನ್ನು. ಅಂದರೆ ಅವರಲ್ಲಿ ಹೆಂಗೆ ಗೊಂದಲ ಇದೆ ಅಂತ ನೋಡಿ ಅವರವರಲ್ಲೇ ಪರಸ್ಪರ ಅವ್ರ ವಿರುದ್ಧವಾಗಿದ್ದಾರೆ. ಅವರ ಒಂದು ಕಾಂಗ್ರೆಸ್ನಲ್ಲೇ ಒಳ ಜಗಳ ಇದೆ. ಸಿದ್ದರಾಮಯ್ಯವ್ರು ಕೆಳಗಿಳಿತಾರೆ. ಸಿದ್ದರಾಮಯ್ಯವ್ರು ಕೆಳಗಿಳಿಯೋಕ್ಕೇನು, ಇದೇನು MLA ಎಲೆಕ್ಷನ್ನ, ಇದು ಪಾರ್ಲಿಮೆಂಟ್ ಎಲೆಕ್ಷನ್ನು. ಅಂದರೆ ಅವರಲ್ಲಿ ಹೆಂಗೆ ಗೊಂದಲ ಇದೆ.